ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 16ನೇ ತಾರೀಕು ಸೂರ್ಯ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿನಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರೋರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಮೀನ ರಾಶಿಯವರಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ತಗೊಳ್ಳೋಂಥ ಟೈಮ್ ಬಂದಾಯ್ತು. ಯಾಕಂದ್ರೆ ಗುರುವಿನ ದೃಷ್ಟಿ, ನಿಮ್ಗೆ ಲಗ್ನಾಧಿಪತಿ ಗುರುನೇ ಆಗಿರ್ತಾನೆ. 5ನೇ ಮನೇಲಿ ಕುತ್ಕೊಂಡು ಗುರುವಿನ ದೃಷ್ಟಿ ನೇರವಾಗಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಈಗ ಒಂದು ಬಿಗ್ ರಿಲ್ಯಾಕ್ಸೇಷನ್ ನೀವು ನೋಡಬಹುದು. ಗುರುಬಲ ಬಂದಿದೆ. ಮದುವೆ ಯಾರಾದ್ರೂ ಹುಡುಕಾಟದಲ್ಲಿದ್ರೆ ಮದುವೆ ಕಾರ್ಯಗಳಾಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಲಗ್ನದಲ್ಲೇ ಶನಿ ಇದ್ದಿದ್ರಿಂದ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಇತ್ತು, ಕೆಲಸಗಳು ಬೇಗ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನೋ ಒಂಥರ ಆಲಸ್ಯ ಇತ್ತು. ಆದರೆ ಈಗ ಗುರು ದೃಷ್ಟಿನಿ ಬೀಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮನ್ಸಿಗೆ ಏನು ಬರುತ್ತೆ, ಇಲ್ಲಪ್ಪ ಒಂಚೂರು ಕೆಲಸ ಮಾಡೋಣಪ್ಪ, ಬೇಗ ಎದ್ದೊಳ್ಳೋಣಪ್ಪ ಅನ್ನೋಂಥ ಒಂದು ಮನಸ್ಥಿತಿ ಕೂಡ ಚೇಂಜ್ ಆಗುತ್ತೆ. ಇನ್ನು 3ನೇ ಮನೆ ಕುಜ ಇರೋದ್ರಿಂದ ನಿಮಗೆ ಧೈರ್ಯ ಜಾಸ್ತಿ ಬಂದ್ಬಿಡುತ್ತೆ. ಆತ್ರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ಗುರುಬಲ ಬಂದಿದೆ, ಅದು ಮಾಡಿಬಿಡೋಣ ಇದು ಮಾಡಿಬಿಡೋಣ ಅಂತ ಆಲೋಚನೆ ಮಾಡೋಕ್ಕೆ ಹೋಗಿ ಎಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು 4ನೇ ಮನೆ ಅಂತ ಬಂದಾಗ ಸೂರ್ಯ ಮತ್ತು ಬುಧರ ಸಮಾಗಮ ಇದೆ. ನಿಮಗೆ ಭೂಮಿಯಿಂದ ಲಾಭಗಳಾಗುವಂಥದ್ದು, ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗಿ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ನಿಮಗೆ ಒಳ್ಳೇದು ಆಗ್ತಾ ಇರುತ್ತೆ, ಕೆಟ್ಟದ್ದು ಆಗ್ತಾ ಇರುತ್ತೆ. ಯಾಕಂದರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು ಕೂಡ ಆಗುತ್ತೆ. ಅದಕ್ಕೇನಾದರೂ ಒಂದು ಪ್ರಿಕಾಷನ್ ಕೂಡ ಸಿಗ್ತಾ ಇರುತ್ತೆ. ಇನ್ನು 5ನೇ ಮನೆ ಅಂತ ನೋಡಕ್ಕೆ ಬಂದಾಗ ಗುರು ಕೂತ್ಕೊಂಡಿದ್ದಾನೆ. ನಿಮಗೆ ಒಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಾನೆ. ತುಂಬ ದಿವಸಗಳಿಂದ ಭೂಮಿ ವ್ಯವಹಾರದಲ್ಲಿ ಅದರಲ್ಲೂ ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿತ್ತು ಅಂತಂದರೆ ಅದಕ್ಕೆ ಏನಾದರೂ ಒಂದು ಗ್ರೀನ್ ಸಿಗ್ನಲ್ನ ಕೊಡ್ತಾನೆ. ಬಟ್ ಸತತ ಪ್ರಯತ್ನ ಮಾಡಿದ್ರೆ ಮಾತ್ರ. ಇನ್ನು ಮಕ್ಕಳು ಎಜುಕೇಷನಲ್ಲೂ ಬಹಳಷ್ಟು ಚೆನ್ನಾಗಿರ್ತಾರೆ. ಮತ್ತೇನಾದರೂ ನಿಮ್ಮ ಏನು ಮೀನ ರಾಶಿಯವರ ಮಕ್ಕಳು ಏಜಿಗೆ ಬಂದಿದ್ರು ಅಂದರೆ ಅವ್ರಿಗೆ ಮದುವೆಗಳು ಸೆಟ್ ಆಗೋದು ಕೂಡ ಆಗುತ್ತೆ. ಅಥವಾ ಎಲ್ಲಾದರೂ ಮಕ್ಕಳು ಎಜುಕೇಷನ್ ಪರ್ಪಸ್ಗೆ ಹೊರಗಡೆ ದೇಶಕ್ಕೆ ಹೋಗೋದು, ಅಥವಾ ಒಳ್ಳೆ ಮಾರ್ಕ್ಸ್ ತೊಗೊಂಡು ಬರೋದು, ಈ ರೀತಿ ಶುಭ ಸುದ್ದಿನೂ ಕೇಳ್ಬೋದು. ಅಥವಾ ಮಕ್ಕಳಾಗಿಲ್ಲ ಅಂತ ಕೊರಗ್ತಿರೋರಿಗೆ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮಗೆ 6ನೇ ಮನೆ ಅಂತ ಬಂದಾಗ ಕೇತು ಮತ್ತು ಶುಕ್ರರು ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಯುಟ್ರಸ್ ಪ್ರಾಬ್ಲಮ್ ಬರೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಮತ್ತು ಕೇತು ಬೇರೆ ಕುತ್ಕೊಂಡಿರೋದ್ರಿಂದ ಆಪ್ರೇಷನ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ನೀವು ಒಂಚೂರು ನೋಡ್ಕೋಬೇಕು. ಏನೋ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗೇ ಮೊದಲೇ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡೋದ್ರಿಂದ ಬರೋಂಥ ನೆಗೆಟಿವಿಟಿನ ತಪ್ಪಿಸ್ಕೋಬೋದು. ಎರಡನೇದು ಒಳ್ಳೆಯದೇನಾಗುತ್ತೆ ಇದರಿಂದ ಅಂತಂದರೆ, ನೋಡಿ, ನಿಮಗೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅದಕ್ಕೆ ಟೈಮ್ ಚೆನ್ನಾಗಿದೆ. ಅಥವಾ ಕೆಲಸದಲ್ಲಿ ನಿಮಗೆ ಏನಾದರೂ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬರುವಂಥದ್ದು, ಅಂದರೆ ಏನಾದರೂ ಒಂಚೂರು ಕ್ವೈರೀಸ್ ಬರುವಂಥದ್ದು, ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಇದನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ನಿಮಗೆ ಏನು ಗುರುವಿನ ದೃಷ್ಟಿ ಅಂತ ಬಂದಾಗ ನಿಮ್ಮ 8ನೇ ಮನೆಗೆ ಬರ್ತಾ ಇರೋದ್ರಿಂದ, ನಾನು ಆಗಲೇ ಹೇಳಿದೆ ಆರೋಗ್ಯ ಸಮಸ್ಯೆಗಳು ನಿಮ್ಗೆ ಇಂಥದ್ದೆಲ್ಲ ಬರುತ್ತೆ ಅಂತ. 8ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದರಲ್ಲಿ ರೆಡ್ಯೂಸ್ ಆಗುತ್ತೆ. ಮೇಜರಾಗಿ ಆಗುವಂಥ ಪ್ರಾಬ್ಲಮ್ ರೆಡ್ಯೂಸ್ ಆಗುತ್ತೆ. ಅಥವಾ ಒಳ್ಳೆ ಪ್ರಿಕಾಷನ್ ಸಿಕ್ಕುತ್ತೆ, ಒಳ್ಳೆ ಔಷಧಿ ಸಿಗೋದು, ಒಳ್ಳೆ ಡಾಕ್ಟ್ರ್ ಸಿಗೋದು, ಅಥವಾ ಅದಕ್ಕೆ ನೀವೇನು ಮಾಡ್ಕೋಬೇಕು, ಅದಕ್ಕೆ ಸರಿ ಮಾಡ್ಕೋಬೇಕು ಅಂತ ಮನಸ್ಥಿತಿ ಬೆಳೆಸ್ಕೊಳ್ಳೋದು ಕೂಡ ನಿಮ್ಗೆ ಆಗುತ್ತೆ. ನೋಡಿ, ಅಲ್ಲಿಗೆ ನಿಮಗೆ ಏನು ಪರಿಹಾರ ಕೂಡ ಸಿಕ್ಬಿಡ್ತು. ಇನ್ನು ನಿಮಗೆ 11ನೇ ಮನೆಗೂ ಕೂಡ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಲಾಭ ಸ್ಥಾನ ಅಲ್ವಾ, ಅದು ಒಳ್ಳೊಳ್ಳೆ ಲಾಭನ ನೋಡ್ಬೋದು. ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಲಾಭ ನೋಡ್ಬೋದು. ಆದರೆ ಆ ಥರದ ನಿರ್ಧಾರಗಳನ್ನ ಖಂಡಿತ ತೊಗೊಳಕ್ಕೆ ಹೋಗ್ಬೇಡಿ. 12ರಲ್ಲಿ ರಾಹು ಇರೋದ್ರಿಂದ ನೀವು ಇವಾಗ ಏನಾದರೂ ಟ್ರಾವೆಲ್ ಮಾಡಬೇಕು, ಬೇರೆ ದೇಶಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲದಕ್ಕೂ ಒಳ್ಳೆ ಸಮಯನೇ ಆಗಿರುತ್ತೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಪ್ರತಿದಿನ ಗುರುಗಳ ಒಂದು ಅಂದರೆ ಗುರುಗ್ರಹದ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳುವಂಥದ್ದು, ಗುರುಗಳ ಆರಾಧನೆ ಮಾಡುವಂಥದ್ದು, ಗುರುವಾರ ಒಂದು ದಿವಸನಾದರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷನಾದರೂ ಕೂತ್ಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನು ನೀವು ಮೆಡಿಟೇಟ್ ಮಾಡ್ಕೊಂಡು ಬರುವಂಥದ್ದು, ಇದು ಒಂದೇ ನಿಮಗೆ ಅತ್ಯಂತ ಬಲನ ತೊಗೊಂಬಂದು ಕೊಡುತ್ತೆ. ಇನ್ನು ಶನಿ ಅಂತ ಬಂದಾಗ ಲಗ್ನದಲ್ಲೇ ಶನಿ ಇರೋದ್ರಿಂದ ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನಿರ್ಗತಿಗರಿಗೆ ಸ್ವಲ್ಪ ಡೊನೇಟ್
ಪ್ರೊಟೆಕ್ಟ್ ಮಾಡೋದನ್ನು ಕೂಡ ನಿಮಗೆ ಶಕ್ತಿ ತಗೊಂಬಂದು ಕೊಡುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ, ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.